ಉದ್ಯಾನದ ಸಬ್ಸ್ಕ್ರೈಬರ್ ಹಾಗೂ ವೀಕ್ಷಕರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಚಿನ್ನ ಅಂದರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ? ಭಾರತದಲ್ಲಿ ಪ್ರತಿಯೊಬ್ಬರು ಕೂಡ ಚಿನ್ನವನ್ನು ಇಷ್ಟಪಡ್ತಾರೆ. ಚಿನ್ನ ಅನ್ನೋದು ಶ್ರೀಮಂತಿಕೆ ಮಾತ್ರ ತೋರಿಸಲ್ಲ, ಭಾರತೀಯರ ಸಂಪ್ರದಾಯ ಸಾಂಸ್ಕೃತಿಕ ಮೌಲ್ಯವನ್ನು ಸ್ಥಾನ ಪಡೆದುಕೊಂಡಿದೆ. ಅದರಲ್ಲೂ ಭಾರತೀಯ ಮಹಿಳೆಯರಿಗೆ ಚಿನ್ನದ ಆಭರಣದ ಮೇಲೆ ಅತ್ಯಂತ ಆಳವಾದ ಬಂಧ ಹೊಂದಿದ್ದಾರೆ. ಅದರಲ್ಲೂ ಮದುವೆ ಹಬ್ಬದ ಸಮಯದಲ್ಲಿ ವೆರಿ ಇಂಪಾರ್ಟೆಂಟ್ ಚಿನ್ನ. ಮದುಮಗಳ ಆಭರಣವೇ ಇರಲಿ, ಚಿನ್ನದ ಗಟ್ಟಿಗಳೇ ಇರಲಿ, ಚಿನ್ನದ ಗಿಫ್ಟ್ ಇಲ್ಲದೆ ಭಾರತದ ಮದುವೆಗಳು ಕೊನೆಯಾಗೋದೇ ಇಲ್ಲ. ಹೀಗಾಗಿ ಚಿನ್ನದ ಮಾಲೀಕತ್ವದಲ್ಲಿ ಇಂದು ಭಾರತವೇ ಜಾಗತಿಕ ನಾಯಕ ಎನಿಸಿದೆ. ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಬಿಡುಗಡೆ ಮಾಡಿದ ವರದಿ ನೋಡಿ ಇಡೀ ವಿಶ್ವವೇ ಶಾಕ್ ಆಗಿದೆ. ಭಾರತದ ಮಹಿಳೆಯರ ಬಳಿ ಟನ್ ಗಟ್ಟಲೆ ಬಂಗಾರವಿದ್ದು ಭಾರತೀಯ ನಾರಿಯರು ಗೋಲ್ಡನ್ ಸ್ಟಾರ್ ಅನ್ನೋದು ಸಾಬೀತಾಗಿದೆ. ಈ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನ ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಭಾರತದಲ್ಲಿ ಎಷ್ಟು ಚಿನ್ನ ಇದೆ ಅಂತ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಬರೋಬ್ಬರಿ 24,000 ಟನ್ ಬಂಗಾರ ಇದೆ. ಇದು ಅಮೆರಿಕ ಸೇರಿ ವಿಶ್ವದ ಅಗ್ರ 5 ದೇಶಗಳಲ್ಲಿರುವ ಒಟ್ಟು ಚಿನ್ನಗಿಂತಲೂ ಹೆಚ್ಚು. ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿರುವ ಒಟ್ಟು ಚಿನ್ನದಲ್ಲಿ 11% ಭಾರತದಲ್ಲೇ ಇದೆ. ವಿಶ್ವದಲ್ಲೇ ಅತಿ ಹೆಚ್ಚು ಚಿನ್ನ ಹೊಂದಿರುವ ದೇಶವೆಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ. ಅದಲ್ಲದೆ ಕಳೆದ 4 ವರ್ಷದಲ್ಲಿ 3,000 ಟನ್ ಬಂಗಾರ ಹೆಚ್ಚಳವಾಗಿದ್ದು ದಕ್ಷಿಣ ಭಾರತದಲ್ಲಿಯೇ ಅತಿ ಹೆಚ್ಚು ಗೋಲ್ಡ್ ಇದೆ. ಹೌದು, ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ವರದಿಯು ವಿಶ್ವದ ವಿವಿಧ ದೇಶಗಳ ಚಿನ್ನದ ದಾಸ್ತಾನು ಕುರಿತಾದ ಅಂಕಿ ಅಂಶವನ್ನ ಬಹಿರಂಗಪಡಿಸಿದೆ. ಭಾರತದಲ್ಲಿ ಚಿನ್ನವೆಂದರೆ ಕೇವಲ ಸಂಪತ್ತಿನ ಸಂಕೇತವಲ್ಲ, ಅದು ಸಂಪ್ರದಾಯ ಸಾಂಸ್ಕೃತಿಕ ಮಹತ್ವವನ್ನ ಹೊಂದಿದೆ. ಅದರಲ್ಲೂ ಮಹಿಳೆಯರಿಗೂ ಚಿನ್ನಕ್ಕೂ ಬಿಡಿಸಲಾರದ ನಂಟು. ಸಣ್ಣ ನಾಮಕರಣದಿಂದ ಹಿಡಿದು ಅದ್ದೂರಿ ಮದುವೆಗಳವರೆಗೂ ಬಹುತೇಕ ಎಲ್ಲ ಕಾರ್ಯಕ್ರಮದಲ್ಲೂ ಚಿನ್ನಕ್ಕೆ ಇನ್ನಿಲ್ಲದ ಸ್ಥಾನವಿದೆ. ಬಂಗಾರ ಕೇವಲ ತಮಗೆ ಮಾತ್ರವಲ್ಲ, ಮಕ್ಕಳಿಗೂ ಮೊಮ್ಮಕ್ಕಳ ಕಾಲಕ್ಕೂ ಇರಲಿ ಎಂಬುದು ಬಹುತೇಕ ಭಾರತೀಯರ ಲೆಕ್ಕಾಚಾರ. ಹೀಗಾಗಿ ಚಿನ್ನವನ್ನ ಸಂಗ್ರಹಿಸಿಡುವ ಸಂಪ್ರದಾಯ ಬೆಳೆದು ಬಂದಿದೆ. ವರ್ಷದಿಂದ ವರ್ಷಕ್ಕೆ ಭಾರತದಲ್ಲಿ ಚಿನ್ನದ ಸಂಗ್ರಹ ಹೆಚ್ಚುತ್ತಿದೆ. 2020-21ರಲ್ಲಿ ಭಾರತದಲ್ಲಿ ಒಟ್ಟು 21,000 ಟನ್ ಚಿನ್ನವಿತ್ತು. 4 ವರ್ಷದಲ್ಲಿ 3,000 ಟನ್ ಬಂಗಾರ ಹೆಚ್ಚಳವಾಗಿದೆ. ಜನರಿಗೆ ಅನುಕೂಲವಾದ ಚಿನ್ನದ ಗರಿಷ್ಠ ಮಿತಿ ತೆರವು. ಭಾರತದಲ್ಲಿ 1968ರಲ್ಲಿ ಜಾರಿಗೊಳಿಸಲಾದ ಚಿನ್ನ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಪ್ರತಿಯೊಬ್ಬ ಕುಟುಂಬಕ್ಕೂ ಚಿನ್ನ ದಾಸ್ತಾನಿಗೆ ಮಿತಿ ಇತ್ತು. ವಿವಾಹಿತ ಮಹಿಳೆಯರು 500 ಗ್ರಾಂ, ಅವಿವಾಹಿತ ಮಹಿಳೆಯರು 250 ಗ್ರಾಂ ಮತ್ತು ಪುರುಷರು 100 ಗ್ರಾಂ ಚಿನ್ನವನ್ನ ಹೊಂದಿರಬಹುದಿತ್ತು. ಅದನ್ನ ಮೀರಿದ್ರೆ ಭಾರಿ ದಂಡ ಮತ್ತು ತೆರಿಗೆ ವಿಧಿಸಲಾಗ್ತಾ ಇತ್ತು. ಆದರೆ 1990ರಲ್ಲಿ ಈ ಕಾಯ್ದೆಯನ್ನ ರದ್ದುಪಡಿಸಲಾಗಿದ್ದು ಒಬ್ಬ ವ್ಯಕ್ತಿ ತನ್ನ ಶಕ್ತಿ ಎಷ್ಟಿದೆ ಅಷ್ಟು ಚಿನ್ನವನ್ನ ಹೊಂದಬಹುದು. ಹೂಡಿಕೆಯ ಮಾರ್ಗವಾಗಿಯೂ ಚಿನ್ನವನ್ನ ಬಳಸಬಹುದು. ಆದರೆ ಅದರ ಖರೀದಿ ಮತ್ತು ಮೂಲದ ಬಗ್ಗೆ ಸೂಕ್ತ ದಾಖಲೆಯನ್ನ ಹೊಂದಿರಬೇಕು. ಇಲ್ಲದಿದ್ರೆ ತೆರಿಗೆ ಇಲಾಖೆ ಭಾರಿ ದಂಡ ವಿಧಿಸಲು ಅಥವಾ ಚಿನ್ನವನ್ನ ಅಕ್ರಮ ಸಂಪತ್ತು ಎಂದು ಪರಿಗಣಿಸಿ ವಶಕ್ಕೆ ಪಡೆಯಲು ಅವಕಾಶವಿದೆ. ದಕ್ಷಿಣ ಭಾರತೀಯರ ಬಳಿಯೇ ಅತಿ ಹೆಚ್ಚು ಬಂಗಾರ. ಭಾರತದ ಒಟ್ಟಾರೆ ಚಿನ್ನದ ದಾಸ್ತಾನಿನಲ್ಲಿ 40% ಭಾಗವು ದಕ್ಷಿಣ ಭಾರತದಲ್ಲಿದೆ. ಅದರಲ್ಲೂ ತಮಿಳುನಾಡು ಈ ವಿಚಾರದಲ್ಲಿ ಮುಂಚೂಣಿಯಲ್ಲಿದ್ದು ಇಡೀ ಭಾರತದ 28% ಚಿನ್ನವನ್ನ ಹೊಂದಿದೆ. ವರ್ಷ ಕಳೆದಂತೆ ಈ ಪ್ರಮಾಣ ಹೆಚ್ಚುತ್ತಿದೆ. ಕೇರಳದಲ್ಲೂ ಕೂಡ ಜನರ ಬಳಿ ಹೆಚ್ಚಿದೆ ಚಿನ್ನ. ಭಾರತದ ಕುಟುಂಬಗಳಲ್ಲಿ ಇರುವ ಚಿನ್ನ ದೇಶದ ಆರ್ಥಿಕತೆಗೆ ಬಹುದೊಡ್ಡ ಕೊಡುಗೆಯನ್ನು ನೀಡುತ್ತಿದ್ದು ಚಿನ್ನದ ಪ್ರಮಾಣ ದೇಶದ GDPಯ 40% ಇದೆ ಎಂದು ಹೇಳಲಾಗಿದೆ. ಇನ್ನು ಯಾವ ದೇಶದಲ್ಲಿ ಎಷ್ಟು ಚಿನ್ನ ಇದೆ ಎಂಬುದನ್ನು ನೋಡೋದಾದ್ರೆ, ವಿಶ್ವದ ದೊಡ್ಡಣ್ಣ ಅಮೆರಿಕದಲ್ಲಿ 8,000 ಟನ್ ಚಿನ್ನ ಇದ್ರೆ ಜರ್ಮನಿಯಲ್ಲಿ 3,300 ಟನ್ ಗೋಲ್ಡ್ ಇದೆ. ಇಟಲಿಯಲ್ಲಿ 2,450 ಟನ್ ಬಂಗಾರ ಇದ್ರೆ ಫ್ರಾನ್ಸ್ನಲ್ಲಿ 2,400 ಟನ್ ಚಿನ್ನವನ್ನ ಹೊಂದಿದೆ. ಇನ್ನು ರಷ್ಯಾದಲ್ಲಿ 1,900 ಟನ್ ಚಿನ್ನ ಇದೆ. ಈ 5 ದೇಶದಲ್ಲಿರುವ ಚಿನ್ನವನ್ನ ಸೇರಿಸಿದರೆ 18,050 ಟನ್ ಬಂಗಾರ ಆಗಲಿದೆ. ಆದರೆ ಭಾರತದ ಮಹಿಳೆಯರ ಬಳಿ 24,000 ಟನ್ ಚಿನ್ನ ಇದೆ. ಒಟ್ನಲ್ಲಿ ಭಾರತದ ಮಹಿಳೆಯರು ಚಿನ್ನ ಅಂದ್ರೆ ಪ್ರಾಣ ಬಿಡ್ತಾರೆ ಎಂಬುದು ಎಲ್ಲರಿಗೂ ಗೊತ್ತಿತ್ತು. ಆದರೆ ಇಷ್ಟೊಂದು ಪ್ರಮಾಣದಲ್ಲಿ ಚಿನ್ನವನ್ನ ತಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಎಂಬುದು ಅಚ್ಚರಿಯ ಸಂಗತಿ. ಇಷ್ಟೊಂದು ಚಿನ್ನ ಮನೆಯಲ್ಲಿದ್ರೂ ಕೂಡ ಚಿನ್ನ ಖರೀದಿ ಭರಾಟೆ ಮಾತ್ರ ಕಡಿಮೆ ಆಗದಿರುವುದು ಭಾರತ ಚಿನ್ನಕ್ಕೆ ಕೊಡೋ ಪ್ರಾಮುಖ್ಯತೆಯನ್ನ ತೋರಿಸ್ತಾ ಇದೆ. ನಮಸ್ಕಾರ.